ನಮಸ್ಕಾರ ಸಿಂಹರಾಶಿಯವರೇ. ಇಂದು ನಾನು ಹೇಳುತ್ತಿರುವುದನ್ನು ಬಹಳ ಆಳವಾಗಿ ಅರ್ಥ ಮಾಡಿಕೊಳ್ಳಿ. ಒಂದು ಸಿಂಹವು ನಾಯಿಗಳ ನಡುವೆ ತಲೆಬಾಗಿ ಇರಬೇಕಾದ ಪರಿಸ್ಥಿತಿ ಬಂದರೆ ಅದಕ್ಕೆ ಹೇಗನಿಸಬಹುದು? ಕಳೆದ 1.5-2 ವರ್ಷಗಳಲ್ಲಿ ನಿಮ್ಮೊಂದಿಗೂ ನಿಖರವಾಗಿ ಇದೇ ನಿಮ್ಮ ಸ್ಥಾನಮಾನ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಗೌರವ ಎಲ್ಲದರ ಮೇಲೂ ಜನರು ಕೆಸರೆರಚಿದ್ದಾರೆ. ನಿಮ್ಮ ಮುಂದೆ ನಿಲ್ಲುವ ಯೋಗ್ಯತೆ ಇಲ್ಲದವರೂ ಸಹ ನಿಮಗೆ ಜ್ಞಾನೋಪದೇಶ ಮಾಡಿ ಹೋಗಿದ್ದಾರೆ. ನಿಮ್ಮ ಕಳೆದು ಹೋದ ಗೌರವ ಮತ್ತು ಶಕ್ತಿ ಮರಳಿ ಬರುವುದು ಹೇಗೆ ಎಂದು ನೀವು ಒಳಗೊಳಗೇ ಒಡ್ಡಾಡುತ್ತಿದ್ದೀರಿ ಅಲ್ಲವೇ? ಹಾಗಾದರೆ ಕೇಳಿ. ಈಗ ಶುರುವಾಗುತ್ತಿರುವ ಗ್ರಹಗಳ ವಕ್ರ ಚಲನೆಯು ನಿಮ್ಮ ಕಳೆದುಕೊಂಡ ಸಿಂಹಾಸನವನ್ನು ಬಡ್ಡಿ ಸಮೇತ ನಿಮಗೆ ಮರಳಿ ಕೊಡಿಸಲು ಬರುತ್ತಿದೆ. ಇನ್ನು ಮುಂದೆ ನೀವು ತಲೆಬಾಗುವುದಿಲ್ಲ. ಈಗ ನೀವು ಮುನ್ನುಗ್ಗುತ್ತೀರಿ. ನಿಮ್ಮೊಳಗಿನ ಆ ಹಳೆಯ ಮನೋಭಾವ ಮತ್ತು ಆ ಶಕ್ತಿ ಮತ್ತೆ ಜಾಗೃತಗೊಳ್ಳಲಿದ್ದು ಅದು ನಿಮ್ಮ ವಿರೋಧಿಗಳ ನಿದ್ದೆಗೆಡಿಸಲಿದೆ. ನಿಮ್ಮ ಈ ಮರಳುವಿಕೆ ಹೇಗಿರುತ್ತದೆ? ಮುಂದಿನ 138 ದಿನಗಳು ನಿಮಗಾಗಿ ಏನನ್ನು ತರಲಿದೆ ಎಂಬ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ನೀಡುತ್ತೇನೆ. ಇಂದು ನಾನು ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯವರಿಗೆ ಬಹಳ ಮುಖ್ಯವಾದ ಗೋಚಾರದ ನಿಖರವಾದ ವಿಶ್ಲೇಷಣೆಯನ್ನು ಮಾಡಲಿದ್ದೇನೆ. ನಿಮ್ಮ ಜನ್ಮ ಕುಂಡಲಿಯ 3ನೇ ಭಾವದಲ್ಲಿ 5 ಸಂಖ್ಯೆ ಬರೆದಿದ್ದಾರೆ ಅಥವಾ ಚಂದ್ರನು 5ನೇ ಸಂಖ್ಯೆಯೊಂದಿಗೆ ಕುಳಿತಿದ್ದಾನೆ. ನಿಮ್ಮದು ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯಾಗುತ್ತದೆ ಮತ್ತು ಈ ವಿಶ್ಲೇಷಣೆ ಸಂಪೂರ್ಣವಾಗಿ ನಿಮಗೆ ಅನ್ವಯಿಸುತ್ತದೆ. ಜುಲೈ 27ರಿಂದ ಡಿಸೆಂಬರ್ 11, 2026ರವರೆಗೆ ಪೂರ್ಣ 138 ದಿನಗಳ ಕಾಲ ಶನಿಯು ವಕ್ರಾವಸ್ಥೆಯಲ್ಲಿ ಇರಲಿದ್ದಾರೆ. ಅಷ್ಟಮ ಭಾವದಲ್ಲಿ ಕುಳಿತು ಶನಿಯ ಈ ಹಿಮ್ಮುಖ ಚಲನೆಯು ನಿಮ್ಮ ವೃತ್ತಿ ಜೀವನ, ವ್ಯಾಪಾರ, ಸಿಲುಕಿಕೊಂಡಿರುವ ಹಣ, ಪ್ರೇಮ ಸಂಬಂಧ ಮತ್ತು ಆರೋಗ್ಯದ ಮೇಲೆ ಬಹಳ ಆಳವಾದ ಪ್ರಭಾವವನ್ನು ಬೀರಲಿದೆ. ಈ 138 ದಿನಗಳ ಸಮಯವು ನಿಮ್ಮ ಕರ್ಮಗಳ ಲೆಕ್ಕ ಪರಿಶೋಧನೆಯ ಸಮಯವಾಗಿದೆ. ಬನ್ನಿ ಮೊದಲು ಈ ಗೋಚರದ ಮೂಲ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಸಿಂಹರಾಶಿಯವರೇ, ಪ್ರಸ್ತುತ ನಿಮ್ಮ ಮೇಲೆ ಶನಿಯ ದಯ್ಯ ನಡೆಯುತ್ತಿದೆ. ಶನಿಯು ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಅಲ್ಲಿ ಮೀನರಾಶಿ ಅಂದರೆ 12ನೇ ಸಂಖ್ಯೆ ಬರೆಯಲಾಗಿದೆ. ಜುಲೈ 27ರಿಂದ ಶನಿಯು ವಕ್ರನಾದಾಗ ಭೂಮಿಯಿಂದ ನೋಡಿದಾಗ ಅವನ ವೇಗವು ನಿಂತಂತೆ ಭಾಸವಾಗುತ್ತದೆ. ಇದರಿಂದ ಅವನಿಗೆ ಚೇಷ್ಟಾಬಲ ಪ್ರಾಪ್ತವಾಗುತ್ತದೆ ಮತ್ತು ಅವನ ಶಕ್ತಿಯು 3 ಪಟ್ಟು ಹೆಚ್ಚಾಗುತ್ತದೆ. ಅಷ್ಟಮ ಭಾವವು ಒಂದು ನಿಗೂಢ ಭಾವವಾಗಿದೆ. ಎಲ್ಲವೂ ಕೈತಪ್ಪಿ ಹೋಗುತ್ತಿದೆ ಎಂಬ ಭಾವನೆ ನಿಮಗೆ ಮೂಡಬಹುದು ಅಥವಾ ಯಾವುದೋ ಅಪರಿಚಿತ ಭಯ ನಿಮ್ಮನ್ನು ಕಾಡಬಹುದು. ಆದರೆ ಇದು ಕೇವಲ ಒಂದು ಭ್ರಮೆಯಷ್ಟೇ. ನಿಮ್ಮ ಪಂಚಮ ಮತ್ತು ಅಷ್ಟಮ ಭಾವದ ಅಧಿಪತಿಯಾದ ದೇವಗುರು ಬೃಹಸ್ಪತಿಯು 12ನೇ ಭಾವದಲ್ಲಿ ತನ್ನ ಉಚ್ಚ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಅಲ್ಲಿಂದ ಗುರುವು ತನ್ನ 9ನೇ ಶುಭ ದೃಷ್ಟಿಯನ್ನು ನೇರವಾಗಿ ಅಷ್ಟಮ ಭಾವದಲ್ಲಿ ಕುಳಿತಿರುವ ಶನಿಯ ಮೇಲೆ ಬೀರುತ್ತಿದ್ದಾನೆ. ಗುರುವು ರಕ್ಷಕನಾಗಿದ್ದಾನೆ ಮತ್ತು ಈ ತೀವ್ರವಾದ ಶನಿಯ ಮೇಲೆ ರಕ್ಷಕನ ದೃಷ್ಟಿ ಬಿದ್ದಾಗ ವಿನಾಶಕಾರಿ ಪರಿಣಾಮಗಳು ನಿಂತು ಹೋಗುತ್ತವೆ. ಶನಿಯೇ ಕರ್ಮಕಾರಕ ಮತ್ತು ವಕ್ರನಾಗುವ ಮೂಲಕ ಅವನು ನಿಮ್ಮನ್ನು ಹಿಂದಿರುಗಿ ನೋಡುವಂತೆ ಒತ್ತಾಯಿಸುತ್ತಾನೆ. ನೀವು ಯಾವ ಜವಾಬ್ದಾರಿಗಳಿಂದ ತಪ್ಪಿಸಿಕೊಂಡು ಓಡಿದ್ದರೋ ಶನಿಯು ನಿಮ್ಮನ್ನು ಮರಳಿ ಅಲ್ಲಿಗೆ ಕೊಂಡೊಯ್ದು ನಿಲ್ಲಿಸುತ್ತಾನೆ. ಒಂದು ವಜ್ರವು ಹೊಳೆಯಬೇಕಾದರೆ ಕಠಿಣ ಘರ್ಷಣೆಗೆ ಒಳಗಾಗಬೇಕಾಗುತ್ತದೆ. ಅಂತೆಯೇ ಶನಿಯು ನಿಮ್ಮನ್ನು ಇದೇ ಘರ್ಷಣೆಯ ಮೂಲಕ ಹಾದು ಹೋಗುವಂತೆ ಮಾಡಿ ನಿಮ್ಮನ್ನು ಬೆಳಗಲಿದ್ದಾನೆ. ನೀವು ವೃತ್ತಿ ಜೀವನ, ಉದ್ಯೋಗ ಮತ್ತು ವ್ಯಾಪಾರದ ದೃಷ್ಟಿಕೋನದಿಂದ ಈ ಸಮಯವು ಅತ್ಯಂತ ಮಹತ್ವದ್ದಾಗಿದೆ. ನೀವು ಉದ್ಯೋಗಸ್ಥರಾಗಿದ್ದರೆ ಈ ಗೋಚಾರವು ನಿಮ್ಮನ್ನು ಕೆಲಸದ ಕಡೆಗೆ ಸಂಪೂರ್ಣವಾಗಿ ಅರ್ಪಿಸುವಂತೆ ಮಾಡುತ್ತದೆ. ಕೆಲಸದ ಒತ್ತಡವು ತುಂಬಾ ಹೆಚ್ಚಾಗಿರುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಶ್ರೇಯಸ್ಸನ್ನು ನಿಮ್ಮ ಮೇಲಧಿಕಾರಿಗಳು ತೆಗೆದುಕೊಳ್ಳುತ್ತಿದ್ದಂತೆ ಆಳವಾದ ಚಡಪಡಿಕೆ ನಿಮ್ಮನ್ನು ಮನಸ್ಸಿನಲ್ಲಿ ಉದ್ಭವಿಸಬಹುದು. ಕೆಲಸ ಬಿಡುವ ಆಲೋಚನೆಯೂ ಸಹ ನಿಮ್ಮನ್ನು ಕಾಡಬಹುದು. ಆದರೆ ಮತ್ತೊಂದೆಡೆ ನಿಮ್ಮ ಯಾವುದೇ ತಡೆ ಹಿಡಿಯಲಾದ ಬಡ್ತಿ ಅಥವಾ ನೀವು ಬಯಸಿದ ವರ್ಗಾವಣೆ ಹಠಾತ್ತನೆ ಮಂಜೂರಾಗಬಹುದು. ವ್ಯಾಪಾರ ಮಾಡುವವರಿಗೆ ಹಳೆಯ ನಿಂತು ಹೋದ ಒಪ್ಪಂದಗಳು ಇದ್ದಕ್ಕಿದ್ದಂತೆ ಮತ್ತೆ ಪ್ರಾರಂಭವಾಗಬಹುದು.
ಅಷ್ಟಮ ಭಾವದಲ್ಲಿ ಕುಳಿತಿರುವ ಶನಿಯು ತನ್ನ 3ನೇ ದೃಷ್ಟಿಯನ್ನು ನಿಮ್ಮ ದಶಮ ಭಾವದ ಮೇಲೆ ಅಂದರೆ ಕರ್ಮ ಮತ್ತು ವೃತ್ತಿ ಜೀವನದ ಭಾವದ ಮೇಲೆ ಬೀರುತ್ತಿದ್ದಾನೆ. ಅಲ್ಲಿ ವೃಷಭ ರಾಶಿ ಇದೆ. 3ನೇ ದೃಷ್ಟಿಯು ಮನುಷ್ಯನಿಂದ ಬಹಳ ಕಠಿಣ ಪರಿಶ್ರಮವನ್ನು ಮಾಡಿಸುತ್ತದೆ. ಶನಿಯು ವಕ್ರನಾಗಿರುವ ಕಾರಣ ತನ್ನ ಹಿಂದಿನ ಭಾವದ ಅಂದರೆ ನಿಮ್ಮ ಸಪ್ತಮ ಭಾವದ ವ್ಯಾಪಾರ ಮತ್ತು 6ನೇ ಭಾವದ ಉದ್ಯೋಗದ ಫಲಿತಾಂಶಗಳನ್ನು ಸಹ ಸಕ್ರಿಯಗೊಳಿಸುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ ಇದನ್ನು ವಿಪರೀತ ರಾಜಯೋಗ ಎಂದು ಕರೆಯಲಾಗುತ್ತದೆ. 6ನೇ ಭಾವದ ಅಧಿಪತಿಯು 8ನೇ ಭಾವದಲ್ಲಿರುವಾಗ ಆರಂಭದಲ್ಲಿ ಭಯಂಕರವಾದ ಹೋರಾಟವನ್ನು ನೀಡುತ್ತಾನೆ, ಆದರೆ ಅಂತಿಮವಾಗಿ ಭಾರೀ ಯಶಸ್ಸನ್ನು ತಂದುಕೊಡುತ್ತಾನೆ. ಶನಿಯು ಇಲ್ಲಿ ಲೆಕ್ಕ ಪರಿಶೋಧಕನ ಪಾತ್ರದಲ್ಲಿ ನಿಮ್ಮ ಹಳೆಯ ಕಡತಗಳನ್ನು ಪರಿಶೀಲಿಸುತ್ತಿದ್ದಾನೆ. ಆದ್ದರಿಂದ ಸಂಪೂರ್ಣ ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸವನ್ನು ಮಾಡುತ್ತೀರಿ ಮತ್ತು ಯಾವುದೇ ಶಾರ್ಟ್ಕಟ್ ಹಿಡಿಯಬೇಡಿ. ಹಣದ ಹರಿವು ಮತ್ತು ಆರ್ಥಿಕ ಪರಿಸ್ಥಿತಿಯ ವಿಷಯದಲ್ಲಿ ಈ ಸಮಯವು ಏರಿಳಿತಗಳಿಂದ ಕೂಡಿದ್ದರೂ ಚಮತ್ಕಾರಿಕವಾಗಿ ಸಾಬೀತಾಗಲಿದೆ. ನಿಮ್ಮ ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಮತ್ತು ಕೈಯಲ್ಲಿರುವ ನಗದು ಹಣದ ಕೊರತೆ ಉಂಟಾಗಬಹುದು. ಶನಿಯು ತನ್ನ 7ನೇ ಪೂರ್ಣ ದೃಷ್ಟಿಯನ್ನು ನಿಮ್ಮ ದ್ವಿತೀಯ ಭಾವದ ಮೇಲೆ ಅಂದರೆ ಧನಭಾವದ ಮೇಲೆ ಬೀರುತ್ತಿದ್ದಾನೆ. ಇದು ಖರ್ಚುಗಳನ್ನು ಹೆಚ್ಚಿಸುತ್ತದೆ, ಆದರೆ ಶನಿಯು ಗುಪ್ತಧನದ ಭಾವವಾಗಿರುವ ಅಷ್ಟಮ ಭಾವದಿಂದ ಧನಭಾವವನ್ನು ನೋಡುತ್ತಿರುವುದರಿಂದ ಈ ಗೋಚಾರವು ಆಳವಾಗಿ ಹೊತ್ತು ಹೋಗಿರುವ ಮತ್ತು ಸಿಲುಕಿಕೊಂಡಿರುವ ಹಣವನ್ನು ಹೊರಗೆಳೆಯಲಿದೆ. ನಿಮ್ಮ ಸಿಲುಕಿಕೊಂಡಿರುವ ಹಣ ಮರಳಿ ಸಿಗುವ ಬಲವಾದ ಯೋಗಗಳು ರೂಪುಗೊಳ್ಳುತ್ತಿವೆ. ಪಿತ್ರಾರ್ಜಿತ ಆಸ್ತಿ ಅಥವಾ ಅತ್ತೆ ಮಾವನ ಕಡೆಯಿಂದ ಯಾವುದೇ ದೊಡ್ಡ ಆರ್ಥಿಕ ಲಾಭವಾಗುವ ಸಾಧ್ಯತೆಯೂ ಇದೆ. ಹಿಂದೆ ಮಾಡಿದ್ದ ಯಾವುದೋ ಮರೆತು ಹೋದ ಹೂಡಿಕೆಯು ಇದ್ದಕ್ಕಿದ್ದಂತೆ ದೊಡ್ಡ ಲಾಭವನ್ನು ನೀಡಬಹುದು. ಸಂಪತ್ತಿನ ಬೆಳವಣಿಗೆಯನ್ನು ಸುಗಮವಾಗಿ ಮಾಡಲು ಗುಪ್ತದಾನ ಮಾಡುವುದು ಅತ್ಯುತ್ತಮ. ಈ ಸಮಯದಲ್ಲಿ ಯಾರಿಗೂ ಜಾಮೀನು ಆಗಬೇಡಿ ಮತ್ತು ಯಾವುದೇ ಹೊಸ ಆರ್ಥಿಕ ಅಪಾಯವನ್ನು ತೆಗೆದುಕೊಳ್ಳಬೇಡಿ. ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನದ ಮೇಲೂ ಇದು ಆಳವಾದ ಪ್ರಭಾವವನ್ನು ಬೀರಲಿದೆ. ಶನಿಯ 10ನೇ ದೃಷ್ಟಿಯು ನಿಮ್ಮ ಪಂಚಮ ಭಾವದ ಮೇಲೆ ಅಂದರೆ ಪ್ರೇಮ ಮತ್ತು ರೊಮ್ಯಾನ್ಸ್ನ ಮೇಲೆ ಬೀಳುತ್ತಿದೆ. ಅವಿವಾಹಿತರಾಗಿರುವವರ ಜೀವನದಲ್ಲಿ ಹಳೆಯ ಸಂಬಂಧವೊಂದು ಮರಳಿ ಬರಬಹುದು, ಆದರೆ ಪ್ರಸ್ತುತ ಸಂಬಂಧದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ತಪ್ಪು ತಿಳುವಳಿಕೆ ಉಂಟಾಗಬಹುದು. ನಿಮ್ಮ ಮಾತಿನ ಕಠೋರತೆಯ ಮೇಲೆ ಸಂಪೂರ್ಣ ಹಿಡಿತವಿರಲಿ. ಸಿಂಹರಾಶಿಯ ಅಧಿಪತಿ ಸೂರ್ಯ, ಅದು ಅಹಂಕಾರವನ್ನು ನೀಡುತ್ತದೆ. ನಿಮ್ಮ ಪ್ರೇಮ ಜೀವನದಿಂದ ನಿಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ದೂರವಿಡಬೇಕು. ವಿವಾಹಿತರಿಗೆ ವಕ್ರಶನಿಯು ನಿಮ್ಮ ಸಪ್ತಮ ಭಾವದ ಫಲವನ್ನು ನೀಡುತ್ತಿದ್ದಾನೆ. ಪತಿ ಪತ್ನಿಯರ ನಡುವೆ ದೀರ್ಘಕಾಲದಿಂದ ಅಡಗಿದ್ದ ಯಾವುದೋ ವಿಷಯ ಅಥವಾ ಭಿನ್ನಾಭಿಪ್ರಾಯವು ಈಗ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡು ಹೊರಬರಬಹುದು. ನಿಮ್ಮ ವೈವಾಹಿಕ ಜೀವನವು ಮತ್ತೆ ಬಲವಾದ ಅಡಿಪಾಯದ ಮೇಲೆ ನಿಲ್ಲಲು ಅನುವಾಗುವಂತೆ ಆ ಕೊಳಕನ್ನು ಹೊರಹಾಕುವ ಶನಿಯ ವಿಧಾನವಿದು. ಸಮಸ್ಯೆಗಳಿಂದ ಓಡಿ ಹೋಗಬೇಡಿ, ಶಾಂತಿಯಿಂದ ಕುಳಿತು ಮಾತನಾಡಿ ಮತ್ತು ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಕೌಟುಂಬಿಕ ವಿಷಯಗಳಲ್ಲಿ 2ನೇ ಭಾವದ ಮೇಲಿನ ಶನಿಯ ದೃಷ್ಟಿಯು ನಿಮ್ಮ ಮಾತನ್ನು ತುಂಬಾ ಕಹಿಯಾಗಿ ಮತ್ತು ನೇರವಾಗುವಂತೆ ಮಾಡಬಹುದು. ಕುಟುಂಬದ ಸದಸ್ಯರೊಂದಿಗೆ ಯಾವುದೇ ಹಳೆಯ ಭೂಮಿ ಆಸ್ತಿಯ ವಿವಾದ ಅಥವಾ ಪರಸ್ಪರ ಭಿನ್ನಾಭಿಪ್ರಾಯವು ಇದ್ದಕ್ಕಿದ್ದಂತೆ ಚರ್ಚೆಗೆ ಬರುತ್ತದೆ. ಕೇಳದೆ ಯಾರಿಗೂ ಸಲಹೆ ನೀಡುವುದನ್ನು ತಪ್ಪಿಸಿ ಮತ್ತು ಮುನಿಸಿಕೊಂಡಿರುವ ಸಂಬಂಧಿಕರನ್ನು ಒಲಿಸಿಕೊಳ್ಳಲು ನೀವೇ ಮುಂದಾಗಿ. ಆರೋಗ್ಯದ ವಿಷಯದಲ್ಲಿ ನೀವು ಜಾಗರೂಕರಾಗಿರಬೇಕು. ಅಷ್ಟಮ ಭಾವವು ದೀರ್ಘಕಾಲದ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಮತ್ತು 2ನೇ ಭಾವವು ಬಾಯಿ, ಹಲ್ಲು ಮತ್ತು ಗಂಟಲನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಬೆನ್ನಿನ ಕೆಳಭಾಗದಲ್ಲಿ ನೋವು, ಸ್ನಾಯುಗಳ ಸೆಳೆತ ಅಥವಾ ಅಜೀರ್ಣ ಸಮಸ್ಯೆ ಉಂಟಾಗಬಹುದು. ಹಲ್ಲು ನೋವು ಅಥವಾ ಹಳೆಯ ಸೈನಸ್ನಂತಹ ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ಕಾಣಿಸಿಕೊಳ್ಳಬಹುದು. ದೇಹದಲ್ಲಿ ಒಂದು ರೀತಿಯ ವಿಚಿತ್ರವಾದ ಸೋಮಾರಿತನವೂ ಇರುತ್ತದೆ. ನೀವು ನಿಮ್ಮ ದೇಹವನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಎಂಬುದೇ ಶನಿಯ ಇಚ್ಛೆಯಾಗಿದೆ. ನಿಮ್ಮ ಜೀವನ ಶೈಲಿಯನ್ನು ಸರಳವಾಗಿಡಿ ಮತ್ತು ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ವಿದ್ಯಾರ್ಥಿಗಳಿಗೆ ಈ ಗೋಚಾರವು ಯಾವುದೇ ದೊಡ್ಡವರಕ್ಕಿಂತ ಕಡಿಮೆ ಇಲ್ಲ. ಅಷ್ಟಮ ಭಾವದಲ್ಲಿ ಕುಳಿತಿರುವ ಶನಿಯ 10ನೇ ಪೂರ್ಣ ದೃಷ್ಟಿಯು ನಿಮ್ಮ ಪಂಚಮ ಭಾವದ ಮೇಲೆ ಬೀಳುವುದರಿಂದ ನಿಮ್ಮ ಹಳೆಯ ಸೋಮಾರಿತನ ಮುರಿಯುತ್ತದೆ. ನಿಮ್ಮೊಳಗೆ ಅದ್ಭುತವಾದ ಏಕಾಗ್ರತೆ ಮೂಡುತ್ತದೆ
ಸರ್ಕಾರಿ ಉದ್ಯೋಗ ಅಥವಾ ಆಡಳಿತ ಸೇವೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಸಂಪೂರ್ಣ ಶ್ರಮವನ್ನು ಹಾಕಬೇಕು, ಏಕೆಂದರೆ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ. ಗೃಹಿಣಿಯರಿಗೆ ಅತ್ತೆ ಮಾವನ ಕಡೆಯಿಂದ ಒತ್ತಡ ಉಂಟಾಗಬಹುದು, ಆದರೆ ನೀವು ಮನೆಯಲ್ಲಿಯೇ ಕುಳಿತು ನಿಮ್ಮದೇ ಆದ ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಈ ಸಮಯವು ನಿಮಗೆ ಹೊಸ ಧೈರ್ಯವನ್ನು ನೀಡುತ್ತದೆ. ಅನಗತ್ಯ ವಾದ ವಿವಾದಗಳಲ್ಲಿ ತೊಡಗಬೇಡಿ ಮತ್ತು ಮಾತನ್ನು ಮೃದುವಾಗಿಟ್ಟುಕೊಳ್ಳಿ. ನಿವೃತ್ತಿ ಹೊಂದಿದ ಜನರಿಗೆ ನಿಂತು ಹೋಗಿರುವ ಪಿಂಚಣಿ, ವಿಮೆಯ ಕಡತಗಳು ಅಥವಾ ದಾಖಲೆಗಳಿಗೆ ಸಂಬಂಧಿಸಿದ ಕೆಲಸಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುತ್ತವೆ. ನಿಮ್ಮ ಮನಸ್ಸು ಆಳವಾದ ಆಧ್ಯಾತ್ಮಿಕತೆ ಮತ್ತು ಶಾಂತಿಯತ್ತ ಹೆಚ್ಚು ಆಕರ್ಷಿತವಾಗುತ್ತದೆ. ಗುರುವು ನಿಮ್ಮ 12ನೇ ಭಾವದಲ್ಲಿ ಕುಳಿತು ಅಷ್ಟಮ ಭಾವವನ್ನು ನೋಡುತ್ತಿದ್ದಾನೆ ಮತ್ತು ವಕ್ರ ಶನಿಯು ಅಡಗಿರುವ ಆಸೆಗಳನ್ನು ಮೇಲ್ಮೈಗೆ ತರುತ್ತಾನೆ. ವಿದೇಶಕ್ಕೆ ಹೋಗುವ ಯಾವುದೇ ವಿಶೇಷ ತೀರ್ಥಯಾತ್ರೆ ಅಥವಾ ದೂರದ ಸ್ಥಳಗಳಿಗೆ ಪ್ರಯಾಣಿಸುವ ನಿಮ್ಮ ಬಾಕಿ ಉಳಿದಿರುವ ಕನಸುಗಳು ಈಗ ನನಸಾಗಬಹುದು. ಮಾನಸಿಕ ಮಟ್ಟದಲ್ಲಿ ಯಾವುದೇ ಗೊಂದಲ ಅಥವಾ ಒತ್ತಡವನ್ನು ಅನುಭವಿಸುತ್ತಿದ್ದವರಿಗೆ ಈಗ ಮಾನಸಿಕ ಶಾಂತಿ ಮತ್ತು ಸ್ಪಷ್ಟತೆ ಸಿಗಲು ಪ್ರಾರಂಭವಾಗುತ್ತದೆ. ಗುಪ್ತ ವಿದ್ಯೆಗಳು, ಜ್ಯೋತಿಷ್ಯ ಮತ್ತು ಆಳವಾದ ಧ್ಯಾನದ ಕಡೆಗೆ ನಿಮ್ಮ ಒಲವು ತುಂಬಾ ಹೆಚ್ಚಾಗುತ್ತದೆ. ಮನಸ್ಸಿನ ಮೇಲ್ಮೈ ಆಸೆಗಳು ಶಾಂತವಾಗುತ್ತವೆ ಮತ್ತು ಏಕಾಂತದಲ್ಲಿ ನಿಮ್ಮ ಅನೇಕ ಸಂಕೀರ್ಣ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಂಡುಕೊಳ್ಳುತ್ತೀರಿ. ಈ 138 ದಿನಗಳ ಅವಧಿಯನ್ನು ಮುಖ್ಯವಾಗಿ 2 ಭಾಗಗಳಲ್ಲಿ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಜುಲೈ 27ರಿಂದ ಆಗಸ್ಟ್ 20ರವರೆಗೆ ಶನಿಯು ರೇವತಿ ನಕ್ಷತ್ರದಲ್ಲಿ ಗೋಚಾರ ಮಾಡುತ್ತಾನೆ. ಇದರ ಅಧಿಪತಿ ಬುಧ. ಈ ಸಮಯವು ತುಲನಾತ್ಮಕವಾಗಿ ಆರಾಮದಾಯಕವಾಗಿರುತ್ತದೆ. ಕೆಲಸಗಳು ಸುಗಮವಾಗಿ ನೆರವೇರುತ್ತವೆ ಮತ್ತು ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮನ್ನು ರಕ್ಷಿಸುತ್ತದೆ ಎಂದು ನಿಮಗೆ ಅನಿಸುತ್ತದೆ. ಹೊಸ ತಂತ್ರಗಳನ್ನು ರೂಪಿಸಲು ಇದು ಉತ್ತಮ ಸಮಯವಾಗಿದೆ. ಇದರ ನಂತರ ಆಗಸ್ಟ್ 20ರಿಂದ ಡಿಸೆಂಬರ್ 11ರವರೆಗೆ ಶನಿಯು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಇರಲಿದ್ದಾನೆ. ಈ ಸಮಯವು ಅತ್ಯಂತ ಕರ್ಮ ಪ್ರಧಾನವಾಗಿರುತ್ತದೆ. ಈ ಅವಧಿಯಲ್ಲಿ ಶನಿಯು ನಿಮ್ಮಿಂದ ಸಂಪೂರ್ಣ ನೈತಿಕತೆ ಮತ್ತು ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುತ್ತಾನೆ. ನೀವು ಸತ್ಯದ ಹಾದಿಯಲ್ಲಿ ದೃಢವಾಗಿ ನಿಂತರೆ ಇದೇ ಹಂತದಲ್ಲಿ ನಿಮ್ಮ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಿಮಗೆ ಅದ್ಭುತವಾದ ಯಶಸ್ಸು ಸಿಗುತ್ತದೆ. ನಕಾರಾತ್ಮಕ ಶಕ್ತಿಯನ್ನು ಶಮನಗೊಳಿಸಲು ಗುಪ್ತದಾನವನ್ನು ಖಂಡಿತವಾಗಿಯೂ ಮಾಡಿ. ಪ್ರತಿದಿನ 108 ಬಾರಿ ಶನಿ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೇಶ್ವರಾಯ ನಮಃ ಎಂದು ಜಪಿಸಿ. ಸಿಂಹರಾಶಿಯ ಅಧಿಪತಿಯಾದ ಸೂರ್ಯನನ್ನು ಬಲಪಡಿಸಲು ಪ್ರತಿದಿನ ಮುಂಜಾನೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಕಾರ್ಯಕ್ಷೇತ್ರದ ಮುನ್ನೆಚ್ಚರಿಕೆಯಾಗಿ ನಿಮ್ಮ ಯಾವುದೇ ದೊಡ್ಡ ವ್ಯಾಪಾರ ಒಪ್ಪಂದವನ್ನು ಅಥವಾ ಗುಪ್ತ ಯೋಜನೆಯನ್ನು ಪೂರ್ಣಗೊಳ್ಳುವ ಮೊದಲು ಯಾರ ಮುಂದೆಯೂ ಬಹಿರಂಗಪಡಿಸಬೇಡಿ. ವಕ್ರ ಶನಿಯ ಈ ಗೋಚರವು ನಿಮ್ಮನ್ನು ನಾಶ ಮಾಡಲು ಬಂದಿಲ್ಲ, ಬದಲಿಗೆ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿದ್ದ ಆ ದೌರ್ಬಲ್ಯಗಳಿಂದ ನಿಮ್ಮನ್ನು ಮುಕ್ತಗೊಳಿಸಲು ಬಂದಿದೆ. ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸದಿಂದ ಈ ಸಮಯವನ್ನು ಎದುರಿಸಿ. ನಮಸ್ಕಾರ.